ಭಾಗದ 6 ದಶಕಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅವಶ್ಯಕವಾಗಿ ಬೇಕಾಗಿದ್ದಂತ ಸಿಗಂದೂರು ಸೇತುವೆ ನಿರ್ಮಾಣವಾಗಿ ಉದ್ಘಾಟನೆಗೂ ಸಜ್ಜಾಗಿದೆ. ಇದೊಂದು ಖುಷಿ ವಿಚಾರ. ಆದರೆ ಇದೇ ಸಂದರ್ಭದಲ್ಲಿ ರಾಜಕೀಯ ನಾಯಕರ ವಾಗ್ಯುದ್ಧ ಕೂಡ ಜೋರಾಗಿ ನಡೀತಾ ಇದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ಆಗ್ತಾ ಇರೋದಕ್ಕೂ ರಾಜಕೀಯ ಕಚ್ಚಾಟಕ್ಕೂ ಏನು ಕಾರಣ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಶಿವಮೊಗ್ಗದಲ್ಲಿ ಜೋರಾಯಿತು ಸೇತುವೆ ರಾಜಕೀಯ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಾರ್. ಸೇತುವೆ ಸಮರ. ಶಿವಮೊಗ್ಗದ ಲಿಂಗನಮಕ್ಕಿ ಡ್ಯಾಂಗೆ ಕಟ್ಟಲಾಗಿರುವ ಸೇತುವೆ ಈಗ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಯಾಕಂದ್ರೆ ಸಜ್ಜಾಗಿ ನಿಂತಿರುವ ಸೇತುವೆ ನಾಳೆಯೇ ಉದ್ಘಾಟನೆ ಆಗಲಿದ್ದು ಕ್ರೆಡಿಟ್ ತೆಗೆದುಕೊಳ್ಳಲು ನಾಯಕರು ಕಚ್ಚಾಡ್ತಿದ್ದಾರೆ. ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ಬಳಿಕ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅದೆಷ್ಟೋ ಗ್ರಾಮಗಳು ಮುಳುಗಡೆ ಆಗಿದ್ವು. 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಾಗರದ ಸಂಪರ್ಕವೇ ಕಡಿದು ಹೋಗಿತ್ತು. ಶರಾವತಿಯಲ್ಲಿ ಓಡಾಡ್ತಿದ್ದ ಲಾಂಚ್ಗಳೇ ಇವರಿಗೆ ನೆರವಾಗಿದ್ವು. ಆದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಇವರ ಬದುಕೆ ನರಕವಾಗ್ತಾ ಇತ್ತು. ಹೀಗಾಗಿ ನಮಗೊಂದು ಸೇತುವೆ ಮಾಡ್ಕೊಡಿ ಅಂತ 60 ವರ್ಷಗಳಿಂದಲೂ ಹೋರಾಟ ನಡೆಸಿದ್ರು. ಅದರ ಪ್ರತಿಫಲ ಎಂಬಂತೆ ಸೇತುವೆ ನಿರ್ಮಾಣವಾಗಿದ್ದು ನಾಳೆಯೇ ಉದ್ಘಾಟನೆ ಆಗಲಿದೆ. 2018ರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಅಡಿಗಲ್ಲು ಹಾಕಿದ್ರು. ನಾಳೆ ಕೂಡ ಅವರೇ ಉದ್ಘಾಟನೆ ನೆರವೇರಿಸಲಿದ್ದಾರೆ. 423 ಕೋಟಿ ವೆಚ್ಚದ ಸೇತುವೆ 2.25 ಕಿಲೋಮೀಟರ್ ಉದ್ದ ಇದೆ. 11 ಮೀಟರ್ ಅಗಲದ ರಸ್ತೆ ಇದ್ದು 17 ಪಿಲ್ಲರ್ಗಳನ್ನ ಹೊಂದಿದೆ. ನದಿಯಲ್ಲಿ ನಿರ್ಮಾಣ ಆಗಿರುವ ರಾಜ್ಯದ ಮೊದಲ ಕೇಬಲ್ ಸೇತುವೆ ಇದಾಗಿದ್ದು ಸಿಗಂದೂರು ಚೌಡೇಶ್ವರಿ ದರ್ಶನ ಸೇರಿದಂತೆ ಮಲೆನಾಡು ಕರಾವಳಿ ಸಂಪರ್ಕಕ್ಕೆ ಇದು ಕೊಂಡಿಯಾಗಲಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವೇ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಶಾಸಕರಿಗೆ ಆಹ್ವಾನ ನೀಡಿದ ಆರೋಪವಿದ್ದು ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯರಿಗೆ ಆಹ್ವಾನ ನೀಡದೆ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಶಾಸಕನಾಗಿ ನನಗೂ ಮಾಹಿತಿ ನೀಡಿಲ್ಲ ಅಂತ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವ್ರು ನಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಗಡ್ಕರಿಯವರು ಕೂಡ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಇದು ಬಂದಿದೆ. ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದ್ರೆ ಸಾಕು, ನಾವೇನಿಲ್ಲ, ನಾವು ಯಾವತ್ತೂ ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಿಲ್ಲ. ದಿನಾ MP ಅವರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಎಂಥದ್ದು ಗರ್ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ನೀಡಿದ್ದಾರೆ. ಸಿಎಂ ಡೇಟ್ ಕ್ಲಾಶ್ ಆಗಿದೆ, ಅದನ್ನ ತಪ್ಪಿಸಲು ಆಗಲ್ಲ. ಹೀಗಾಗಿ ಸರ್ಕಾರದ ಪರವಾಗಿ ಉದ್ಘಾಟನೆಗೆ ನಾನು ಹೋಗ್ತೇನೆ ಅಂತ ತಿಳಿಸಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಈ ಸೇತುವೆ ರೂಪುಗೊಂಡಿದ್ದು ಅಂತಲೂ ಕೂಡ ತಿಳಿಸಿದ್ದಾರೆ. ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಗಿತ್ತು, JDSಲ್ಲಿ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೆಯದಾಗಿದೆ, ಅಷ್ಟೇ ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಇನ್ನು ಸೇತುವೆ ಉದ್ಘಾಟನೆ ಆಮಂತ್ರಣ ಪತ್ರಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಮಧು ಬಂಗಾರಪ್ಪ, HD ದೇವೇಗೌಡ, ಕುಮಾರಸ್ವಾಮಿ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ. ಸೇತುವೆಯನ್ನ ಯಾವುದೇ ಪಕ್ಷ ಮಾಡಿದ್ರೂ ಜನರ ದುಡ್ಡಿನಿಂದಲೇ ನಿರ್ಮಾಣವಾಗಿರುತ್ತೆ. ಹೀಗಾಗಿ ರಾಜಕೀಯ ನಾಯಕರ ಬೀದಿರಂಪ ಏನೇ ಇರಲಿ, ಬಹುದಿನಗಳ ಬೇಡಿಕೆಯಂತೆ ಸೇತುವೆ ನಾಳೆ ಉದ್ಘಾಟನೆ ಆಗಲಿದೆ. ಈ ಮೂಲಕ ಸುತ್ತಮುತ್ತಲಿನ ಜನರಿಗೆ ಇದರ ಪ್ರಯೋಜನ ಲಭ್ಯವಾಗಲಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.